ದಿಢೀರ್ ಎಲಿಮಿನೇಷನ್ ಆಗಿದ್ದಂತಹ ಹಳೆಯ ಸ್ಪರ್ಧಿಗಳು ಮತ್ತೊಮ್ಮೆ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತದ್ದಂತೆ ಎಲ್ಲರೂ ಶಾಕ್ ಆಗಿದ್ದಾರೆ. ದಿಢೀರ್ ಪ್ರತಾಪ್ ಮೇಲೆ ವಿನಯ್ ಗ್ಯಾಂಗ್ ಅಟ್ಯಾಕ್ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಅಟ್ಯಾಕ್ ನೋಡೋಣ ಬನ್ನಿ ವೀಕ್ಷಕರೇ. ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಎಲಿಮಿನೇಷನ್ ಆಗಿದ್ದಂತಹ ಹಳೆಯ ಸ್ಪರ್ಧಿಗಳು ಇದೀಗ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದಿಢೀರ್ ಶಾಕ್ ಕೊಟ್ಟಿದ್ದಾರೆ. ಒಂದೊಂದು ವಿಶೇಷ ರೀತಿಯ ಎಂಟ್ರಿ ಮೂಲಕ ಹಳೆಯ ಸ್ಪರ್ಧಿಗಳು ಮನೆಯೊಳಗಿದ್ದ ಸ್ಪರ್ಧಿಗಳಿಗೆ ಶಾಕ್ ನೀಡಿದ್ದು ಒಂದು ರೀತಿ ವೀಕ್ಷಕರಿಗೆ ಅಚ್ಚರಿಯನ್ನು ಮೂಡಿಸಿದ್ದಾರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ಗೆ ಬಿಗ್ ಬಾಸ್ನ ಕಂಟೆಸ್ಟೆಡ್ ಹಾಗೂ ವೀಕ್ಷಕರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಗ್ ಬಾಸ್ ಇನ್ನೇನು 2 ವಾರಗಳ ನಂತರ ಮುಕ್ತಾಯಗೊಳ್ಳಲಿದ್ದು, ಇನ್ನೇನು ಫಿನಾಲೆ ಕಾರ್ಯಕ್ರಮ ಅತ್ಯಂತ ಹತ್ತಿರದಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನೇನು ಟಾಪ್ 5 ಕಂಟೆಸ್ಟೆಂಟ್ಗಳು ಬಾಕಿ ಇದ್ದಾರೆ. ಆದರೆ ಇನ್ನೇನು ಕಳೆದ ವಾರ ಎಲಿಮಿನೇಟ್ ಆಗಬೇಕಾಗಿದ್ದಂತಹ ವರ್ತೂರ್ ಹಾಗೆ ತುಕಾಲಿ ಇಬ್ಬರ ನಡುವೆ ಸ್ನೇಹವನ್ನ ಗಟ್ಟಿಗೊಳಿಸಿದಂತಹ ಸುದೀಪ್ ನೋ ಎಲಿಮಿನೇಷನ್ ಎಂಬ ಒಂದು ಪಟ್ಟವನ್ನು ಕೊಟ್ಟು ಇಬ್ಬರ ಮುಖದಲ್ಲಿ ಖುಷಿಯನ್ನು ವ್ಯಕ್ತಪಡಿಸಿದರು. ಆದರೆ ಈ ವಾರ ಡಬಲ್ ಎಲಿಮಿನೇಷನ್ ಎಂಬುದು ಕೆಲವೊಂದಿಷ್ಟು ಮೂಲಬಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ. ಏನೇ ಆಗಲಿ, ಆದರೆ ವರ್ತೂರ್ ಹಾಗೆ ತುಕಾಲಿ ಸ್ನೇಹ ಆಗಿ ಗಟ್ಟಿಯಾಗಿ ಉಳಿದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಅದು ಒಂದು ಖುಷಿಯ ವಿಚಾರ. ಇದೇ ಸಂದರ್ಭದಲ್ಲಿ ಸಂಕ್ರಾಂತಿ ಕೂಡ ಹಬ್ಬವನ್ನು ಜೋರಾಗಿ ನಡೆಸಿದ್ರು. ಆದರೆ ಹಳೆಯ ಸ್ಪರ್ಧಿಗಳು ಎಂಟ್ರಿ ಕೊಟ್ಟರು. ಇದಕ್ಕೆ ಹಳೆಯ ಸ್ಪರ್ಧಿಗಳು ಬಂದು ಒಬ್ಬೊಬ್ಬರು ಕೂಡ ಪ್ರತಾಪ್ ಮೇಲೆ ಅಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ರೀತಿ ಅಟ್ಯಾಕ್ಟ್ ಅಂದ್ರೆ, ಪ್ರತಾಪ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಪ್ರತಾಪ್ ಮೇಲೆ ಇಲ್ಲ ಸಲ್ಲದ ಕೆಟ್ಟ ಪದಗಳಿಂದ ಬೈದ್ರು ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇಶಾನಿ ಅವರು ಕಾಗೆ ಎಂಬ ಪದವನ್ನು ಹೇಳಿದ್ರು. ಕೊನೆಗೂ ಇದೀಗ ಪ್ರತಾಪ್ ಕೆಳದೊಂದು ಬಾರಿ ಪ್ರತಾಪ್ ಹೇಳಿದ್ರು ವಿನಯ್ ಗ್ಯಾಂಗ್ ಎಲ್ಲರೂ ಕೂಡ ಆಚೆ ಹೋಗಿದ್ದಾರೆ ಅಂತ. ಮತ್ತೆ ನೋಡಿದ್ರೆ ವಿನಯ್ ಗ್ಯಾಂಗ್ ಎಂಟ್ರಿ ಕೊಟ್ಟು ಇದೀಗ ಪ್ರತಾಪ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಬ್ಬೊಬ್ಬರು ಪ್ರತಾಪ್ ಮೇಲೆ ಇಲ್ಲ ಸಲ್ಲದ ಆರೋಪ, ಪ್ರತಾಪ್ ಗೆಲ್ಲಬಾರದು ಎಂಬ ನೆಗೆಟಿವ್ ಪಾಯಿಂಟ್ಗಳನ್ನ ಇವತ್ತು ಮನೆಯೊಳಗೆ ಬಂದಂತಹ ಹಳೆ ಸ್ಪರ್ಧಿಗಳು ಮಾತನಾಡಿದ್ದಾರೆ. ಇದಕ್ಕೆ ಬೇಸರಾದಂತಹ ಪ್ರತಾಪ್ ನಿಜಕ್ಕೂ ಕಣ್ಣೀರನ್ನು ಹಾಕಿದ್ದಾರೆ. ವಿನಯ್ ಇದರ ಬಗ್ಗೆ ಏನು ಹೇಳಿದ್ರು ಎಂಬುದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಬೋಣ ವೀಕ್ಷಕರೇ. ಮೂಲ ಬಲ್ಲಗಳ ಪ್ರಕಾರ ಪ್ರತಾಪ್ ಮೇಲೆ ಈ ರೀತಿ ಮಾತನಾಡಿದ್ದು ಸರಿಯೇ ಇಲ್ವಾ ಎಂಬುದನ್ನು ತಿಳಿಸಿಕೊಳ್ಬೇಕು. ಪ್ರತಾಪ್ ಮೇಲೆ ಅಟ್ಯಾಕ್ ಮಾಡಿದಾರೆ ಅಂತ ತಿಳ್ಕೊಬಹುದು ವೀಕ್ಷಕರೇ. ಇದು ನಿಜಕ್ಕೂ ಮೂಲ ಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.